ಬದುಕಿನ ಮೊದಲ ಅಧ್ಯಾಯ ಕಣ್ಣೀರು ಎಂದಿದ್ದರೂ ಕೂಡ ಮುಂದೆ ಸಾಗಬಹುದು. ಆದರೆ ಬದುಕಿನ ಹೆಸರೇ ಕಣ್ಣೀರು ಎಂದಾದರೆ ನಾನು ಹೇಗೆ ಸಾಗಲಿ? ಆದರೆ ನಮ್ಮ ಜೀವನದಲ್ಲಿ ಸಂತೋಷದ ಸಮಯದಲ್ಲಿ ಬರುವವರಿಗಿಂತ ಕಷ್ಟದ ಸಮಯದಲ್ಲಿ ಜೊತೆಗಿರುವವರೇ ನಮ್ಮವರು. ನಮ್ಮ ಕಣ್ಣೀರನ್ನು ಒರೆಸುವ ಕೈಗಳು ಯಾವುದೆಂದು ತಿಳಿಯಬೇಕಾದರೆ ನಮ್ಮ ಜೀವನದಲ್ಲಿ ಕಣ್ಣೀರನ್ನು ತರಿಸುವ ಕಷ್ಟಗಳು ಬರಲೇಬೇಕು. ಕಷ್ಟ ಎಂದು 4 ಗೋಡೆಯೊಳಗೆ ಬಂದಿಯಾಗಿ ಗೋಡೆ ನೋಡುತ್ತಾ ಕಣ್ಣೀರು ಸುರಿಸುವುದಲ್ಲ ಜೀವನ. ನಮ್ಮವರೆನ್ನುವವರ ಜೊತೆ ದುಃಖವನ್ನು ತೋರಿಸಿಕೊಳ್ಳುವುದಷ್ಟೇ ಅಲ್ಲ ಬದುಕು, ಅದರಾಚೆಗೂ ಇದೆ. ಬದುಕು ಎನ್ನುವುದು ಬಹಳ ಪುಟಗಳಿರುವ ಪುಸ್ತಕ. ಒಂದು ಅಧ್ಯಾಯ ಮುಗಿಯುವಷ್ಟರಲ್ಲಿ ಇನ್ನೊಂದು ಅಧ್ಯಾಯ ಆರಂಭವಾಗಿರುತ್ತದೆ. ಮನುಷ್ಯನಾದವನು ಅದನ್ನು ಎದುರಿಸಿ ಹೋಗಬೇಕೇ ಹೊರತು ಕೈಲಾಗದು ಎಂದು ಸುಮ್ಮನೆ ಕುಳಿತರೆ ಏನು ಪ್ರಯೋಜನವಿಲ್ಲ. ಆದರೆ ಈ ಜಗತ್ತಿನಲ್ಲಿ ಕಷ್ಟಗಳು ಮನುಷ್ಯನಿಗೆ ಬಾರದೆ ಕಲ್ಲಿಗೆ ಬಂದಿತೆ. ಜೀವನ ಎಷ್ಟು ವಿಚಿತ್ರ ಎಂದರೆ ಅದನ್ನು ಹೇಗೆ ಮುಂದುವರಿಸುವುದು ಎಂದು ಯೋಚನೆ ಮಾಡುವಾಗ ಅದಕ್ಕೆ ದಾರಿ ಕೂಡ ದೇವರು ಸೃಷ್ಟಿ ಮಾಡಿರುತ್ತಾನೆ. ಕಷ್ಟಗಳು ಮನುಷ್ಯನಾದವನಿಗೆ ಯಾರಿಗಿಲ್ಲ ಹೇಳಿ? ಉತ್ತಮ ಬದುಕು ರೂಪಿಸಿಕೊಳ್ಳುವಾಗ ಸುಖ ಮತ್ತು ದುಃಖ ಎರಡನ್ನೂ ಕೂಡ ಸಮಾನವಾಗಿ ಎದುರಿಸಲೇಬೇಕು. ಈ ಎಲ್ಲ ಭಾವನೆಗಳನ್ನು ಎದುರಿಸಿ ಮುನ್ನಡೆದಾಗಲೇ ಬದುಕಿಗೊಂದು ಸ್ಪಷ್ಟ ಉತ್ತರ ಸಿಗುವುದು. ಆದರೆ ಒಂದಂತೂ ಸತ್ಯ, ಎಷ್ಟೇ ಕಷ್ಟ ಬಂದರೂ ಕೂಡ ಕಣ್ಣೀರು ಹೊರಬರದಂತೆ ನೋಡಿಕೊಳ್ಳಬೇಕು. ಯಾಕೆಂದರೆ ನಮ್ಮ ಕಣ್ಣೀರು ನೋಡಿ ಸಮಾಧಾನ ಮಾಡುವವರಿಗಿಂತ ಅಪಹಾಸ್ಯ ಮಾಡುವವರೇ ಹೆಚ್ಚು. ನೆನಪಿರಲಿ.